ತುಲಾ ರಾಶಿಯವರಿಗೆ ಯಾವ ಸಂಖ್ಯೆ ಒಳ್ಳೆಯದು, ಯಾವ ಬಣ್ಣ ಒಳ್ಳೆಯದು, ಅವರ ಫಲ ಹೇಗಿದೆ? ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಕುಟುಂಬದಲ್ಲಿ ಸೌಖ್ಯ, ಆರೋಗ್ಯ ಸುಧಾರಣೆ, ಬಂಧು ಮಿತ್ರ ಸಹಾಯ, ಪುಣ್ಯಕ್ಷೇತ್ರ ದರ್ಶನ, ಕೃಷಿಯಲ್ಲಿ ಉತ್ತಮ ಫಲ, ಶುಭ ಕಾರ್ಯಗಳು ನಡೆಯುವಿಕೆ, ಯತ್ನ ಕಾರ್ಯಾನುಕೂಲ ಮೊದಲಾದ ಫಲಗಳು ನಡೆಯುತ್ತದೆ. ಶನಿ ವೃಶ್ಚಿಕ ರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕವಾಗಿದ್ದು ಸಲ್ಲದ ಅಪವಾದ, ದಾಯಾದಿ ಕಲಹ, ವೃಥ ತಿರುಗಾಟ, ವ್ಯಾಪಾರ ಉದ್ಯೋಗಗಳಲ್ಲಿ ನಷ್ಟಗಳುಂಟಾಗುತ್ತವೆ. ಶನಿ ಕಡೆಗೆ ಬರಬೇಕಾದ್ರೆ ಕೆಲವು ತೊಂದರೆಗಳನ್ನು ಕೊಡ್ತಾನೆ. ಆದ್ದರಿಂದ ಶನಿ ಆರಾಧನೆ ಮತ್ತು ಮಹಾವಿಷ್ಣುವಿನ ಆರಾಧನೆ ಬಹಳ ವೈಶಿಷ್ಟ್ಯವಾಗಿರುತ್ತೆ. ವೃಶ್ಚಿಕ ರಾಶಿಯಲ್ಲಿ ಗುರುವು ಮಿಥುನದಲ್ಲಿರುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಕಳ್ಳಕಾಕರ ಭಯದ ಬಗ್ಗೆ ಜಾಗೃತಿಯಿಂದ ಇರತಕ್ಕಂಥದ್ದು ಅವಶ್ಯಕತೆವಾಗಿರುತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಲಕ್ಷ್ಯ ನೀಡಿಸ್ತಕ್ಕಂಥದ್ದು ಒಳ್ಳೆಯದು. ಯಾವ ಕಾರಣಕ್ಕೂ ಕೂಡ ಭಿನ್ನರೊಂದಿಗೆ ಅವಿಶ್ವಾಸವನ್ನು ಗೊತ್ತು ಮಾಡುವಂತಹ ಕಾಲ ಇರುತ್ತೆ. ಜೊತೆಗೆ ಯಾವ ಕಾರಣಕ್ಕೂ ಕೂಡ ಜನ್ಮಸ್ಥೇರ ವಿಜಯ ವಿಷಾನಿರಭಯಂ ಕಾಮಸ್ಯ ವಾಮಂಧತ ಎನ್ನುವ ಹಾಗೆ ಜನ್ಮಕ್ಕೆ ಶನಿ ಬಂದಂತಹ ಸಂದರ್ಭದಲ್ಲಿ ಮನಸ್ಸಿನ ಕಾಮನೆಗಳೆಲ್ಲವೂ ಕೂಡ ಈಡೇರದೇ ಇರತಕ್ಕಂತಹ ಸ್ಥಿತಿಗತಿಗಳನ್ನು ಅನುಭವಿಸಬೇಕಾಗುತ್ತೆ. ವಿದ್ಯಾರ್ಥಿಗಳು ಸಂಪೂರ್ಣವಾದಂತಹ ಶ್ರಮವನ್ನು ವಹಿಸಲೇಬೇಕಂತ ಅನಿವಾರ್ಯ ವಿದ್ಯಾರ್ಥಿಗಳಿಗಿದೆ. ಮನೆಯಲ್ಲಿ ದಾಂಪತ್ಯದ ಬಗ್ಗೆಯೂ ಕೂಡ ಸಮರಸದಿಂದ ಹೋದಾಗ ಮಾತ್ರ ಸಂಸಾರ ಎನ್ನುವಂಥದ್ದು ನೆಮ್ಮದಿಯಿಂದ ನಡೆಯುತ್ತೆ ಎನ್ನುವಂತಕ್ಕಂಥದ್ದು ವೃಶ್ಚಿಕ ರಾಶಿಯವರ ಫಲಾಫಲ. ಧನುಸ್ಸು ರಾಶಿ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಧನುಸ್ಸು ರಾಶಿಯ ಸಪ್ತಮ ಭಾವದಲ್ಲಿ ಗುರು ಇದ್ದಾನೆ ಮತ್ತು 11ನೇ ಮನೆಯಲ್ಲಿ ಕೂಡ ಶನಿ ಕೂಡ ಇದ್ದಾನೆ. ಸಾಡೆ ಸಾತಿಯ ಶನಿ ಪ್ರವೇಶ ಆಗ್ತಾ ಇದೆ. ಶನಿ 6 ತಿಂಗಳು ಮಾತ್ರ ಶುಭವನ್ನು ಕೊಡ್ತಾನೆ ಅಥವಾ 6 ತಿಂಗಳು ಮಾತ್ರ ಅಶುಭವನ್ನು ಕೊಡ್ತಾನೆ. ಈ ಮಟ್ಟಕ್ಕೆ ಸಾಡೆ ಸಾತಿಯ ಶನಿಯೇ. ಅದರಲ್ಲೂ ಕೂಡ ಧನುಸ್ಸು ರಾಶಿ ಸಪ್ತಮದಲ್ಲಿ ಗುರು ಇರೋದ್ರಿಂದ ವಿವಾಹ ಯೋಗವು ಜೂನ್ವರೆಗೆ ಮಾತ್ರ ಅವರಿಗೆ ಕಂಕಣವಾಗಿ ಇರತಕ್ಕಂಥದ್ದಾಗುತ್ತೆ. ಅದರ ನಂತರ ಅಷ್ಟಮದಲ್ಲಿ ಗುರು ಬರೋದರಿಂದ ಸ್ವಲ್ಪ ಅವರು ಜಾಗೃತಿ ಇರಬೇಕಾಗುತ್ತೆ. ಮತ್ತು ದ್ವಿಕಳತ್ರ ಸ್ಥಾನ ವಿವಾಹ, ಕೆಲವರಿಗೆ 2 ವಿವಾಹ ಯೋಗ ಆಗ್ತಕ್ಕಂಥದ್ದು, ಕೆಲವರಿಗೆ ಮಾಡದೇ ಇರತಕ್ಕಂಥ ಅಪವಾದ ಬರ್ತಕ್ಕಂಥದ್ದಾಗುತ್ತೆ. ಕೆಟ್ಟ ದೃಷ್ಟಿಗಳ ಕಾಡಾಟಗಳು ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಮತ್ತು ಹೊಸ ವ್ಯವಹಾರಗಳು ಮಾಡ್ತಕ್ಕಂಥದ್ದು ಚಿಂತನೆಗಳು ಹೆಚ್ಚು ಮಾಡ್ಕೊಳ್ತಾರೆ. ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡುವುದು ಅಂಥದ್ದು ಅವಶ್ಯಕತೆ ಇಲ್ಲ. ಹೊಸವನ್ನು ವ್ಯಾಪಾರ ಗೊತ್ತಿಲ್ಲದೆ ಇರತಕ್ಕಂಥ ವ್ಯಾಪಾರಕ್ಕೆ ನಾನು ಮಾಡ್ತೀನಿ ಅಂತ ಕೈ ಹಾಕಿ ಸುಟ್ಕೊಳ್ತಕ್ಕಂಥ ಕಾರ್ಯಗಳು ಹೆಚ್ಚಾಗ್ತಕ್ಕಂಥದ್ದು. ಉದ್ಯೋಗದಲ್ಲಿ ಅಧಿಕಾರಿಗಳಿಂದ ಸ್ವಲ್ಪ ಅವಮಾನ ಆಗ್ತಕ್ಕಂಥದ್ದು, ಅಪಮಾನ ಆಗ್ತಕ್ಕಂಥದ್ದು, ಹೆಚ್ಚು ಕಾಡಾಟಗಳು ಇರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಇವರಿಗೆ ಸರಳ ಪರಿಹಾರ ಅಂತ ಹೇಳಿದ್ರೆ ಹಳದಿ ವಸ್ತ್ರಗಳು ಬಹಳ ಧರಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಅಥವಾ ಗುರುಗ್ರಹಕ್ಕೆ ಸಂಬಂಧಪಡ್ತಕ್ಕಂಥದ್ದು, ಗುರುಗಳಿಗೆ ಹೋಗಿ ಆಶೀರ್ವಾದ ಮಾಡ್ತಕ್ಕಂಥದ್ದು, ಗುರುಗಳಿಗೆ ಹಳದಿ ವಸ್ತ್ರನ ದಾನ ಮಾಡ್ತಕ್ಕಂಥದ್ದು ಇದು ಶ್ರೇಷ್ಠವಾಗಿರ್ತಕ್ಕಂಥದ್ದಾಗುತ್ತೆ. ಮತ್ತು ಪೂರ್ವ ದಿಕ್ಕಿನಲ್ಲಿ ಇವರು ಪ್ರಯಾಣ ಮಾಡುವಂಥದ್ದು ಬಹಳ ಶ್ರೇಷ್ಠ. ಪೂರ್ವ ದಿಕ್ಕಿನಲ್ಲಿ ಇವರಿಗೆ ಎಲ್ಲ ಕಾರ್ಯಗಳಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಸಂಖ್ಯೆ ಅವರಿಗೆ 9ನೇ ಸ್ಥಾನ, ದಶಮ ಸ್ಥಾನ, ಕೇಂದ್ರ ಸ್ಥಾನ ಅಂತ ಕೂಡ ಕೊಡ್ತೀವಿ. 1ನೇ ಸ್ಥಾನ ಇವರಿಗೆ ಬಹಳ ಶುಭವನ್ನು ಕೊಡುತ್ತೆ. ಇಷ್ಟು ಇವರಿಗೆ ಶುಭ ಫಲವನ್ನು ಕೊಡುತ್ತೆ. ಮಕರ ರಾಶಿಯವರಿಗೆ ರಾಶಿಯಾಧಿಪತಿ ಮತ್ತು ಕುಟುಂಬ ಸ್ಥಾನಾಧಿಪತಿ 2ನೇ ಮನೆಯ ಅಧಿಪತಿಯಾಗಿರತಕ್ಕಂಥ ಶನಿ ನಿಮಗೆ ವರ್ಷದ ಅರ್ಧ ಭಾಗದವರೆಗೂ ಸಹ 10ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಇಲ್ಲಿ ಸಾಕಷ್ಟು ಅನುಕೂಲಗಳನ್ನು ನೀವು ಪಡ್ಕೊಳ್ತಕ್ಕಂಥದ್ದು, ಉದ್ಯೋಗದಲ್ಲಿ ಏಳಿಗೆ ಆಗ್ತಕ್ಕಂಥದ್ದು, ಪ್ರಮೋಷನ್ಸ್ ಬರ್ತಕ್ಕಂಥದ್ದು, ನಿಮಗೆ ಇನ್ಕ್ರಿಮೆಂಟ್ಸ್ ಬರ್ತಕ್ಕಂಥದ್ದು ಇವೆಲ್ಲವೂ ಸಹ ಗೋಚರವಾಗ್ತಾ ಇದೆ. ಅದೇ ಪ್ರಕಾರವಾಗಿ ಸಮಾಜ ಸೇವೆಯ ಒಂದು ಕ್ಷೇತ್ರದಲ್ಲಿರತಕ್ಕಂಥವರು, ರಾಜಕೀಯ ಕ್ಷೇತ್ರದಲ್ಲಿರತಕ್ಕಂಥವರು, NGOನಲ್ಲಿ ಕೆಲಸ ಮಾಡ್ತಕ್ಕಂಥವರು ಇವರೆಲ್ಲರಿಗೂ ಸಹ ಹೆಚ್ಚಿನ ಒಂದು ಹೊಗಳಿಕೆ ಬರ್ತಕ್ಕಂಥದ್ದು, ನಿಮ್ಮ ಕೆಲಸಕ್ಕೆ ಒಂದು ಗುರುತಿಸುವಿಕೆ, ಒಂದು ಐಡೆಂಟಿಟಿ ಸಿಗತಕ್ಕಂಥದ್ದು ಕಂಡುಬರ್ತಾ ಇದೆ. ಆದರೆ ಜೊತೆಯಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಪವಾದಗಳು ಬರ್ತಕ್ಕಂಥದ್ದು, ಸ್ವಲ್ಪ ಮಿಸ್ಅಪ್ರಾಪ್ರಿಯೇಷನ್ ಆಫ್ ಫಂಡ್ಸ್ ಅನ್ನತಕ್ಕಂಥದ್ದು, ಇದ್ರ ಬಗ್ಗೆ ನಿಮ್ಮ ಮೇಲೆ ಸ್ವಲ್ಪ ಅಪವಾದ ನಿಂದೆಗಳು ಬರ್ತಕ್ಕಂಥ ಒಂದು ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇದಕ್ಕೆ ಎದುರಿಸೋದಕ್ಕೆ ನಿಮ್ಮ ತಪ್ಪು ಏನೂ ಇಲ್ಲದೆ ಹೋದರೂ ಸಹ ಸ್ವಲ್ಪ ನಿಮ್ಮ ಮೇಲೆ ಅಪವಾದಗಳು ಬರುವಂಥ ಸೂಚನೆಗಳು ಕಂಡುಬರ್ತಾ ಇದೆ. ಇದನ್ನು ಎದುರಿಸೋದಕ್ಕೆ ನೀವು ಒಂದು ಮಾನಸಿಕವಾದ ಸಿದ್ಧತೆಯನ್ನು ಮಾಡ್ಕೋಬೇಕಾಗುತ್ತೆ. ನೀವು ಆರಾಧನೆ ಮಾಡಬೇಕಾಗಿರತಕ್ಕಂಥ ದೇವತೆಗಳು ಅಂತಂದರೆ ಒಂದು ಆಂಜನೇಯ ಆಗಿರುತ್ತೆ, ಮತ್ತೊಂದು ಅಂತಂದರೆ ನಿಮಗೆ ದೇವಿ ಆಗಿರುತ್ತೆ. ದೇವಿಯ ಯಾವುದಾದ್ರೂ ಒಂದು ಸ್ವರೂಪದಲ್ಲಿ ರಾಜರಾಜೇಶ್ವರಿ ಆಗಬಹುದು, ಬನಶಂಕರಿ ಆಗಬಹುದು, ಇದನ್ನು ಸ್ಮರಣೆಯನ್ನು ಮಾಡತಕ್ಕಂಥದ್ದು ವಿಶೇಷವಾದ ಫಲಿತಾಂಶವನ್ನು ಕೊಡುವಂಥ ವಿಚಾರ ಆಗಿರುತ್ತೆ. ಇನ್ನು ನಿಮಗೆ ಶುಭ ಸಂಖ್ಯೆಗಳು ಅಂತಂದರೆ ನಿಮಗೆ 1, 10, 19, 28 ಆಗಿರುತ್ತೆ. ಇದೇ ದಿನಾಂಕಗಳನ್ನು ಚಾಂದ್ರಮಾನ ಪಂಚಾಂಗದ ಪ್ರಕಾರವಾಗಿ ಅನ್ವಯ ಮಾಡಿಕೊಂಡು ಆ ದಿನಗಳಲ್ಲಿ ಒಳ್ಳೆ ಕೆಲಸಕ್ಕೆ ಕೈ ಹಾಕಿ ಒಳ್ಳೆ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಶುಭ ರತ್ನಗಳು ನಿಮಗೆ ಅಂತಂದರೆ ವಜ್ರ, ಪಚ್ಚೆ ಮತ್ತು ನೀಲ ಆಗಿರುತ್ತೆ. ವಜ್ರವನ್ನು ಕೊಂಡ್ಕೊಳ್ಳೋದಕ್ಕೆ ಆಗದೇ ಇರತಕ್ಕಂಥವರು ಜಿರ್ಕಾನ್ ಅನ್ನತಕ್ಕಂಥ ಉಪರತ್ನವನ್ನಾಗಲಿ ಅಮೇರಿಕನ್ ಡೈಮಂಡ್ ಆಗಲಿ ತೊಗೊಳ್ಬಹುದು. ಪಚ್ಚೆ ಅಂತಂದರೆ ಎಮಿರಾಲ್ಡ್ ಆಗುತ್ತೆ, ಎಮಿರಾಲ್ಡನ್ನು ತೆಗೆದುಕೊಳ್ಬಹುದು. ಇನ್ನು ನೀಲದಲ್ಲಿ 2 ರೀತಿಯಾದಂಥ ನೀರು ಇರುತ್ತೆ ನಿಮಗೆ. ಇಂದ್ರನೀಲಕ್ಕಿಂತ ಹೆಚ್ಚಾಗಿ ನಿಮಗೆ ಜಲನೀಲ ಅನ್ನತಕ್ಕಂಥದ್ದು ಬ್ಲೂ ಸಫೈರ್ನಲ್ಲಿ 2ನೇ ಗ್ರೇಡ್ ಇರತಕ್ಕಂಥದ್ದು ನಿಮಗೆ ಒಳ್ಳೆ ಫಲಿತಾಂಶ ಕೊಡ್ತಕ್ಕಂಥ ರತ್ನ ಆಗಿರುತ್ತೆ. ಇದಿಷ್ಟನ್ನು ಗಮನದಲ್ಲಿಟ್ಕೊಳ್ಳಿ. ಈ ವರ್ಷ ನಿಮಗೆ ಎಲ್ಲ ರೀತಿಯಲ್ಲೂ ಶುಭವಾಗುತ್ತೆ. ಮಂಗಳವಾಗಲಿ. ಕುಂಭರಾಶಿಯವರಿಗೆ ಪಂಚಮದಲ್ಲಿ ಗುರು ಇರೋದರಿಂದ ಜೂನ್ 19ನೇ ತಾರೀಕಿನವರೆಗೆ ಪಂಚಮದಲ್ಲಿ ಗುರು ಇರ್ತಾನೆ. ಗುರು ಇರೋದ್ರಿಂದ ಮಂಗಲ ಕಾರ್ಯ ಆಗದೆ ಹೋದವರಿಗೆಲ್ಲ ಮಂಗಲ ಕಾರ್ಯ ಆಗುವಂತಹ ಸಾಧ್ಯತೆಗಳು. ಇನ್ನು ವಿಶೇಷವಾಗಿ ಸಂತಾನ ಆಗದೆ ಹೋದವರಿಗೆ ಸಂತಾನ ಆಗುವಂತಹ ಕಾಲ. ಗುರುವಿನ ಪೂರ್ಣ ದೃಷ್ಟಿ ಕುಂಭರಾಶಿಯ ಮೇಲಿದೆ. ರಾಶಿಯಾಧಿಪತಿ ಅಂತಹ ಶನಿ ಭಾಗ್ಯದಲ್ಲಿದ್ದಾನೆ. ಭಾಗ್ಯದಲ್ಲಿದ್ದರೂ ಬಾಧೆಯಲ್ಲಿದ್ದಾನೆ. ಹೀಗಾಗಿ ಆ ಬಾಧೆಗೆ ಸ್ವಲ್ಪ ಪಟ್ಟಿಗೆ ಪರಿಹಾರ ಮಾಡಿಕೊಂಡಲ್ಲಿ ಭಾಗ್ಯದ ಫಲವನ್ನೇ ಕೊಡುವಂತಹ ಸಾಧ್ಯತೆಗಳು ಶನೇಶ್ವರನಿಂದ ಆಗುವಂಥದ್ದು. ಈ ಪಂಚಮದಲ್ಲಿ ಗುರು ಇರುವಾಗ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಸಹಿತವಾಗಿ ಆಗ್ತದೆ. ರಾಜಕೀಯ ಕ್ಷೇತ್ರದಲ್ಲಾಗಿರಲಿ,
ಕೋರ್ಟ್ ಕಚೇರಿ ವ್ಯವಹಾರದಲ್ಲಾಗಿರಲಿ ಅಥವಾ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರವಾಗಿರಲಿ, ಇನ್ನು ಕೌಟುಂಬಿಕವಾದಂತಹ ವ್ಯವಹಾರದಲ್ಲಾಗಿರಲಿ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿಯಾಗುವಂಥದ್ದು. ಇನ್ನು ನೀವು ಮಾಡುವಂತಹ ಉದ್ಯೋಗ ವ್ಯವಹಾರದಲ್ಲಿ ಯಶಸ್ಸನ್ನು ಕೊಡುವಂಥದ್ದು ಈ ಗುರುವಿನ ಕೆಲಸ ಆಗಿದೆ. ಇನ್ನು ಆ ನಂತರದಲ್ಲಿ ಜೂನ್ 19ನೇ ತಾರೀಕಿನ ನಂತರ 6ನೇ ಮನೆಗೆ ಪ್ರವೇಶ ಮಾಡುವಂತಹ ಗುರು 6ನೇ ಮನೆಯಲ್ಲಿ ಅಂದರೆ ಶತ್ರುವಿನ ಮನೆಯಾದರೂ ಸಹಿತವಾಗಿ ಕುಂಭೆ ಕರ್ಕಟವತ್ ಫಲಾನಿ ಹೇಳುವಂತಹ ಪ್ರಕಾರವಾಗಿ ಕರ್ಕಾಟಕ ರಾಶಿಯಲ್ಲಿರುವಂತಹ ಗುರು ಸಹಿತ ಕುಂಭರಾಶಿಗೆ ಶುಭ ಫಲವನ್ನೇ ಕೊಡ್ತಾನೆ. 6ನೇ ಮನೆ ಅಂತಂದರೆ ಅದು ಉಪಚಯ ಸ್ಥಾನ ಅಂತ ಹೆಸರು. ಆ ಉಪಚಯ ಸ್ಥಾನದಲ್ಲಿರುವಂತಹ ಗುರು ಸಹಿತವಾಗಿ ಅನುಕೂಲವನ್ನು ಮಾಡಿಕೊಡುವಂತಹ ಸಾಧ್ಯತೆಗಳು ಸಾಕಷ್ಟು ಕುಂಭರಾಶಿ ಕಂಡುಬರ್ತದೆ. ನಿಮ್ಮ ಸಂಖ್ಯೆ 2 ಮತ್ತು 6 ಶುಕ್ರನ ಸಂಖ್ಯೆಯನ್ನು ನೀವು ವಿಶೇಷವಾಗಿ ಬಳಸಿಕೊಂಡಲ್ಲಿ ನಿಮಗೆ ಅನುಕೂಲ ಉಂಟಾಗ್ತದೆ. ರಾಶ್ಯಾಧಿಪತಿ ಶನಿಯಾದ್ದರಿಂದ ಶನೇಶ್ವರನ ಆರಾಧನೆ ಮಾಡಿ. ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ವಚಸಾ ಭಜಾಮಿ ಈ ಶ್ಲೋಕವನ್ನು ಪಠನ ಮಾಡಿ. ಖಂಡಿತವಾಗಿಯೂ ನೀವು ಶುಭ ಆಗ್ತದೆ. ಕುಂಭರಾಶಿಯವರು ಯಾವ ರೀತಿ ಒಳಕಬೇಕಾದ್ದಿಲ್ಲ. ಒಳ್ಳೆಯದಾಗಲಿ. ಮೀನರಾಶಿಯ ಫಲಾಫಲ. ಮೀನರಾಶಿಯವರಿಗೆ ಈಗಾಗಲೇ 2 ವರ್ಷಗಳಿಂದ ಬಹಳ ಕಷ್ಟಪಟ್ಟಿದ್ದೀರಾ. ಅಷ್ಟಮದಲ್ಲಿ ಶನಿ ಇದ್ದ, ಕೀಲು, ಸೊಂಟ, ಜಾಯಿಂಟ್ ಪೇನು, ಲೇಜಿನೆಸ್ಸು ಎಲ್ಲ ರೀತಿಯಲ್ಲಿ ಬಹಳ ತೊಂದರೆ ಪಡ್ತಾ ಇದ್ರಿ. ಕೇತು ನಿಮಗೆ 2ನೇ ಮೇಲೆ ಕೂತಿದ್ದ. ನೀವು ಏನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಸಂಪಾದನೆ ಮಾಡಿದ ಹಣವೆಲ್ಲವೂ ಖರ್ಚಾಯಿತು. ಈ 1.5 ವರ್ಷ ನೀವು ಮಾಡಿದ್ದೆಲ್ಲವೂ ಸಹಿತ ಯಥೇಚ್ಛವಾಗಿ ಹಣವೆಲ್ಲ ಖರ್ಚು ಮಾಡಿದ್ದೀರಾ. ಆದರೆ ಗುರು ಮೀನರಾಶಿಯವರ ಅಧಿಪತಿ ಗುರು ಪಂಚಮಕ್ಕೆ ನಾಳೆ ಬರ್ತಾ ಇದ್ದಾನೆ. ಮುಂದೆ ಜೂನ್ ತಿಂಗಳ 20ನೇ ತಾರೀಕು ಬರ್ತಾ ಇದ್ದಾನೆ. ನೀವು ಕೇಂದ್ರದಲ್ಲಿ ವಿಶೇಷವಾದಂಥ ಸ್ಥಾನ ಮಾನ ಗೌರವಗಳು ಗುರುಗಳು ಮತ್ತು ವಿಶೇಷವಾದಂಥ ನಿಮ್ಗೆ ಅಧಿಕಾರ ಪ್ರಾಪ್ತಿ ಆಗ್ಬೋದು, ಸನ್ಮಾನಗಳು, ರಾಜಪೂಜಾ ಎಲ್ಲವೂ ಸಹಿತ ವಿಶೇಷವಾಗಿ ಮೀನರಾಶಿಯು ನಡೆಯುವ ಕಾಲ ಜೂನ್ 20ನೇ ತಾರೀಕಿಂದ ಆಗುತ್ತೆ. ನಂತರ ಜಾತಕದ ಪ್ರಕಾರವಾಗಿ ರಾಹುಕೇತುಗಳು ಜುಲೈ ತಿಂಗಳಲ್ಲಿ ಚೇಂಜ್ ಆಗ್ತಾರೆ. ಈಗಾಗಲೇ ಅಲ್ಲಿ ಎದುರುಗಡೆ ಮೀನರಾಶಿಗೆ 7ಕ್ಕೆ ರಾಹು ಬರ್ತಾ ಇದ್ದಾನೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದಿರಬೇಕು. ವ್ಯವಹಾರಗಳಲ್ಲಿ ಗಂಡ ಹೆಂಡತಿಗಳಲ್ಲಿ ತಲೆಬಿಸಿಗಳು ಕಾಣುತ್ತಾರೆ. ಲಗ್ನದಲ್ಲೇ ಕೇತು ಬರೋದ್ರಿಂದ ದುಸ್ವಪ್ನ, ಕೆಟ್ಟ ಕನಸುಗಳು, ಏನೋ ಒಂಥರ ನಿಗೂಢವಾಗಿ ಯೋಚನೆ ಮಾಡೋದು, ಕೃತ್ರಿಮ ಮಾಟದೋಷಗಳು ಕಾಣಬಹುದು. ಆದ್ದರಿಂದ ನೀವೆಲ್ಲ ಲಗ್ನದಲ್ಲೇ ಕೇತು ಶಾಂತಿಗೋಸ್ಕರ ಒಂದು ಗಣಹೋಮವನ್ನು ಮಾಡಿ ಕಲಸರ ತೀರ್ಥ ಸ್ನಾನ ಮಾಡಬೇಕು. ಅಥವಾ ಒಂದು ಗಣಪತಿ ತೊಗೊಂಡು ನದಿ ಸ್ನಾನ ಮಾಡಿ ಅದರ ಜೊತೆ ಪೂಜೆ ಮಾಡಿ ದಾನ ಕೊಡುವಂಥದ್ದು ವಿಶೇಷವಾದಂಥನ್ನು ಮಾಡಿಕೊಳ್ಬೇಕು. ಯಾಕೆಂದರೆ ಶನಿ ನಾಳೆಯಿಂದ ತುಂಬ ಚೆನ್ನಾಗಿ ನಿಮಗೆಲ್ಲ ಜಾಗವನ್ನು ಬಿಟ್ಟು ಅಲ್ಲಿಂದ ಅಷ್ಟಮ ಶನಿಯಿಂದ ಬಿಡುಗಡೆ ಆಗಿ ನಿಮಗೆ ಜಾಗವನ್ನು ಸ್ಥಾನ ಬದಲಾವಣೆ ಆಗ್ತಾ ಇದ್ದಾನೆ. ಅದನ್ನು ಒಳ್ಳೆಯ ಫಲಗಳನ್ನು ಮೀನರಾಶಿ ಕೊಡೋಕ್ಕಂಥ ಕಾಲ ಬರ್ತಾ ಇದೆ. ನಿಮಗೆ ಸಂಖ್ಯೆ 1, 3, 8, 9. ಆಮೇಲೆ ಜೊತೆಗೆ ನೀವು ವಿಶೇಷವಾದಂಥ ಹರಳುಗಳ ಬಗ್ಗೆ ನಿಮಗೆಲ್ಲ ಯೋಚನೆ ಇರುತ್ತೆ. ಪುಷ್ಯರಾಗ, ಕನಕ ಪುಷ್ಯರಾಗ, ಮಾಣಿಕ್ಯ, ಹವಳ ಇವೆಲ್ಲವನ್ನು ಸಹಿತ ನೀವು ಧರಿಸ್ಬೋದು. ಆದ್ದರಿಂದ ವಿಶೇಷವಾದಂಥ ಫಲಗಳು ಈ ಸಂವತ್ಸರದಲ್ಲಿ ನಿಮಗೆ ಬಹಳ ವಿಶೇಷವಾದಂಥ ಕೀರ್ತಿ, ಯಶಸ್ಸು, ಲಾಭಗಳು ಮೀನರಾಶಿಗೆ ದೊರಕುತ್ತೆ ಅಂತ ಪಂಚಾಂಗ ಶ್ರವಣಗಳ ಫಲಗಳಲ್ಲಿ ಹೇಳ್ತಾ ಇದೆ. ಇಷ್ಟೊತ್ತು ಯುಗಾದಿ ಹಬ್ಬದ ಮಹತ್ವ ಏನು, ಅದರ ಜೊತೆಗೆ ಯಾವ ರೀತಿ ಆಚರಣೆ ಮಾಡಬೇಕು, ಪಂಚಾಂಗ ಶ್ರವಣ ಯಾಕೆ ಮಾಡಬೇಕು, ಪಂಚಾಂಗದ ಪೂಜೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಅದರ ಜೊತೆಗೆ 12 ರಾಶಿಗಳ ಫಲಾಫಲಗಳು ಏನು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ವಿಶೇಷವಾಗಿ ಏನಂತಂದರೆ ಒಂದು ಸಂವತ್ಸರದಲ್ಲಿ ನಮಗೆ 6 ಋತುಗಳಿರುತ್ತವೆ. ವಸಂತ, ಗ್ರೀಷ್ಮ, ಹೇಮಂತ, ಶಿಶಿರ ಮತ್ತು ಇತ್ಯಾದಿಯಾದಂಥ ಒಂದು ಋತುಗಳು. ಅದೇ ಪ್ರಕಾರವಾಗಿ ಒಂದೊಂದು ಋತುಗಳಿಗೂ ತನ್ನದೇ ಆದ ಪ್ರತ್ಯೇಕತೆ ಇರುತ್ತೆ. ಇಲ್ಲಿ ಸೇರಿರತಕ್ಕಂಥ 6 ಜನ ಮಹನೀಯರಲ್ಲೂ ಸಹ ಅವರವರದೇ ಆದ ವಿಭಿನ್ನತೆಗಳಿದ್ದರೂ ಸಹ ಅವರು ಪ್ರತ್ಯೇಕವಾದ ಅಸ್ತಿತ್ವ ಇಲ್ಲ. ಅವರೆಲ್ಲರೂ ಒಂದು ಕಡೆ ಸೇರಿದ್ರೆ ಒಂದು ಸಂವತ್ಸರ ಅಂತ ಗುರುತಿಸ್ತೀವಿ. ಹಾಗಾಗಿ ಇಂಥ ಒಂದು ಅದ್ಭುತವಾದ ವೇದಿಕೆಗೆ ನಮ್ಮೆಲ್ಲರನ್ನು ಕರೆದು ನಮ್ಮೆಲ್ಲರ ವಿಚಾರಧಾರೆಯನ್ನು ಪರಸ್ಪರ ಹಂಚ್ಕೊಳ್ತಕ್ಕಂಥದ್ದು ಮತ್ತು ಜನಸಾಮಾನ್ಯರಿಗೆ ಮುಟ್ಟಿಸ್ತಕ್ಕಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೋಸ್ಕರವಾಗಿ ನಿಮ್ಮ ವಾಹಿನಿಯವರಿಗೆ, ವಾಹಿನಿಯ ಮುಖ್ಯಸ್ಥರಿಗೂ ನಾವು ಸಹ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀವಿ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮೈಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಅಪುತ್ರಾ ಪುತ್ರಿಣಃ ಸಂತೋ ಪುತ್ರಿಣಃ ಸಂತು ಪೌತ್ರಿಣಃ ಅದನಾಸದಾ ಸಂತೋ ಜೀವಂತು ಶರದಾಂ ಶತಂ ತೇಜಶ್ರಿಯಮಾಪ್ನೋತಿ ಭಾರದಾಯುಷ್ಯವರ್ಧನಂ ನಕ್ಷತ್ರಾಧರೆ ಪಾಪಂ ಯೋಗಾದ್ರೋಗ ನಿವಾರಣಂ ಕರ್ಣಾಕಾರಸಿದ್ಧಿಂ ಪಂಚಾಂಗಫಲಂ ಉತ್ತಮಂ. ಸ್ವಸ್ತಿ. ಆತ್ಮೀಯರೇ, ಇದು ಜಯ ಸಂವತ್ಸರದ ಫಲ. ಭಗವಂತ ಕೃಷ್ಣ ಒಂದು ಮಾತು ಹೇಳ್ತಾನೆ, ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭವು ಜಯ ಜಯೋ ಅಂತ. ಬದುಕಲ್ಲಿ ಮನುಷ್ಯನಿಗೆ ಕಷ್ಟ ಸುಖಗಳು ಬಂದೇ ಬರುತ್ತೆ. ಅವೆಲ್ಲವನ್ನು ಮೇಳೈಸಿಕೊಂಡು ಹೋಗಲಿ ಅಂತಲೇ ಬೇವು ಬೆಲ್ಲಗಳನ್ನು ತಿನ್ನೋದು ನಾವು, ಕಷ್ಟ ಸುಖಗಳ ಸಮ್ಮಿಲನವಾಗಲಿ ಅಂತ. ಅಂದಹಾಗೆ ನಿಮ್ಮೆಲ್ಲರಿಗೂ ಕಷ್ಟ ಸುಖಗಳನ್ನು ಅನುಭವಿಸುವಂಥ ಶಕ್ತಿ ಆ ಪರಮಾತ್ಮ ತುಂಬಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.